ಲೋಕಸಭೆಯಲ್ಲಿ 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೆ ಸೋಲುಂಟಾಗಿದೆ. ಮಹಿಳಾ ಮೀಸಲಾತಿ ಬಿಲ್ಗೂ ಕೂಡ ಸೋಲುಂಟಾಗಿದೆ. 3/2 ಮತ ಪಡೆಯೋದಕ್ಕೆ ಎನ್ಡಿಎ ವಿಫಲ ಆಗಿದೆ. ಈಗ ಸಾಕಷ್ಟು ಚರ್ಚೆಗಳ ಆಯಿತು. 3 ದಿನಗಳ ಅಧಿವೇಶನ ಕರೆದಿದ್ದೇ ಈ ವಿಶೇಷ ಅಧಿವೇಶನ. ಇದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನ ಈ ಸಲ ಜಾರಿಗೊಳಿಸಬೇಕು ಅಂತ ಹೇಳಿ ಈ ವಿಚಾರದಲ್ಲಿ ಕೂಡ ಪ್ರಧಾನಿ ಆದಿಯಾಗಿ ಎಲ್ಲರೂ ಕೂಡ ಮಹಿಳಾ ಸಬಲೀಕರಣಕ್ಕಾಗಿ ಮಾಡುವಂತಹ ಈ ಬಿಲ್ ದಯವಿಟ್ಟು ಜಾರಿಗೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಮಹಿಳಾ ವಿರೋಧಿಗಳು ಯಾರು ಇಲ್ಲ ಅಂತ ನಾನು ಅಂದುಕೊಳ್ತೀನಿ ಅನ್ನುವ ವಿಚಾರವನ್ನ ಹೇಳಿದ್ರು. ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದನ್ನ ಕೂಡ ಕೇಳ್ಕೊಂಡ್ರು. ಆದ್ರೆ ಇದೀಗ ಮಹಿಳಾ ಮೀಸಲಾತಿ ಬಿಲ್ಗೂ ಕೂಡ ಸೋಲು ಉಂಟಾಗಿದೆ. ಈಗ ಬಹುಮತ ಪಡೆಯೋದಕ್ಕೆ ಅಂದ್ರೆ 3/2 ಮತವನ್ನ ಪಡೆಯೋದಕ್ಕೆ ಎನ್ಡಿಎ ಈಗ ವಿಫಲ ಆಗಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೂ ಕೂಡ ಸೋಲು ಉಂಟಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಮಹಿಳಾ ಮೀಸಲಾತಿ ಬಿಲ್ ಕೂಡ ಇದೀಗ ಜಾರಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಇದೀಗ ಮತ ಹಾಕುವಂತಹ ಸಂದರ್ಭದಲ್ಲಿ 3/2 ಮತವನ್ನ ಪಡೆಯುವಲ್ಲಿ ಎನ್ಡಿಎ ಇದೀಗ ಸೋಲು ಕಂಡಿದೆ. ಈ ಮೂಲಕ ಮತ್ತೂ ಕೂಡ ಮಹಿಳಾ ಮೀಸಲಾತಿ ಬಿಲ್ ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. 33% ಮಹಿಳಾ ಮೀಸಲಾತಿಯನ್ನ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರ ಏನಿತ್ತು 2023ರಲ್ಲೇ ಇದನ್ನ ಅಂಗೀಕಾರ ಮಾಡಲಾಗಿತ್ತು. ಆದ್ರೆ ಆಗ್ಲೂ ಕೂಡ ಇದನ್ನ ಒಂದು ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಸೂದೆಯಲ್ಲಿ ಇದೀಗ ಮತವನ್ನ ಹಾಕುವುದರ ಮೂಲಕ ಸಾಧ್ಯ ಆಗಿಸೋಣ ಅಂತ ಹೇಳಿದ್ರೆ ಅದು ಕೂಡ ಸೋಲು ಉಂಟಾಗಿದೆ. 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೂ ಸೋಲು ಉಂಟಾಗಿದೆ. ಮಹಿಳಾ ಮೀಸಲಾತಿಯ ಬಿಲ್ 33% ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು ರಾಜಕೀಯದಲ್ಲಿ ಅನ್ನುವ ವಿಚಾರದಲ್ಲೂ ಕೂಡ ಇದೀಗ ಸೋಲು ಉಂಟಾಗಿದೆ. ಎನ್ಡಿಎ 3/2 ಮತ ಪಡೆಯೋದಕ್ಕೆ ವಿಫಲ ಆಗಿದ್ದು ಮಹತ್ವದ ಮಸೂದೆ. ಇದೇ ಕಾರಣಕ್ಕಾಗಿ ವಿಶೇಷ ಅಧಿವೇಶನವನ್ನು ಕೂಡ 3 ದಿನಗಳ ಕಾಲ ಕರೆದಿದ್ದು. ಈ 3 ದಿನಗಳ ಈ ಒಂದು ವಿಶೇಷ ಅಧಿವೇಶನದಲ್ಲಿ ಇದೀಗ ಈ 3 ಮಸೂದೆಗಳಿಗೂ ಕೂಡ ಈಗ ಸೋಲು ಉಂಟಾಗಿದೆಯಾ? ಮಸೂದೆ ಪರವಾಗಿ ಕೇವಲ 278 ಮತಗಳು ಬಂದ್ರೆ ವಿರುದ್ಧವಾಗಿ 211 ಮತಗಳು ಚಲಾವಣೆಯಾಗಿದೆ. ಆದರೆ ಮಸೂದೆಯ ಪಾಸ್ಗೆ ಬೇಕಾಗಿದ್ದು 326 ಮತಗಳ ಅಗತ್ಯ ಇತ್ತು. ಅಂದ್ರೆ 3/2 ಮತಗಳನ್ನ ಪಡಿಲೇಬೇಕಾಗಿತ್ತು. ಲೋಕಸಭೆಯ ಸದಸ್ಯರ ಒಟ್ಟಾಗಿ ಅಲ್ಲಿ ಎಷ್ಟು ಜನ ಇರ್ತಾರಲ್ಲ ಸಂಸದರು, ಅವರನ್ನ ಎಲ್ಲ ಲೆಕ್ಕ ಮಾಡಿ ಎಷ್ಟು ಜನ ಇರ್ತಾರೆ ಅವರ 3/2 ಮತ ಅಲ್ಲಿ ಬೇಕಾಗಿತ್ತು. ಮಸೂದೆಯ ಪರವಾಗಿ ಈಗ ಚಲಾವಣೆ ಆಗಿದ್ದು 278 ಮತಗಳು, ಆದರೆ ವಿರುದ್ಧವಾಗಿ ಆಗಿದ್ದು 211 ಮತಗಳು. ಮಸೂದೆ ಪಾಸ್ ಆಗ್ಬೇಕಂದ್ರೆ ಬೇಕಾಗಿದ್ದು 326 ಮತಗಳು ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಮಸೂದೆ ಈ ಸಲ ಕೂಡ ಜಾರಿ ಆಗೋದಿಲ್ಲ. ಮಸೂದೆ ಪಾಸ್ಗೆ ಇದೀಗ ಸೋಲು ಉಂಟಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಈ ಸಲ ಖಂಡಿತವಾಗ್ಲೂ ಕೂಡ ಈ ಒಂದು ಮಸೂದೆ ಪಾಸ್ ಆಗೇ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಮಸೂದೆ ಅಂಗೀಕಾರಕ್ಕೆ ಬಹುಮತ ಸಿಗದೆ ಸೋಲು ಉಂಟಾಗಿದೆ. ಮಹಿಳಾ ಮೀಸಲಾತಿ ಬಹಳ ಖುಷಿಯಾಗಿತ್ತು. ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಸಿಗುತ್ತೆ, ಯಾರು ಕೂಡ ಇದನ್ನ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ವಿಪಕ್ಷಗಳು ಹೇಳ್ತಾ ಇದ್ವು ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ಆದ್ರೆ ಚರ್ಚೆ ಬೇಕು, ಸರ್ವ ಪಕ್ಷಗಳ ಸಭೆ ಕರಿಬೇಕು ಅಂತ ಹೇಳ್ತಾ ಇದ್ವು. ಆದ್ರೆ ಇದೀಗ ಮಹಿಳಾ ಮೀಸಲಾತಿಯ ವಿಚಾರದಲ್ಲಿ ಹಾಗಾದ್ರೆ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಮಹಿಳೆಯರು ರಾಜಕೀಯದಲ್ಲಿ ಬರೋದು ಬೇಡವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಸದನದಲ್ಲಿ 498 ಸದಸ್ಯರು ಹಾಜರಿದ್ರು. ಮಹಿಳಾ ಮೀಸಲಾತಿ ವಿರುದ್ಧ 211 ಸದಸ್ಯರು ಮತವನ್ನ ಚಲಾಯಿಸಿದ್ರೆ ಮೀಸಲಾತಿ ಪರವಾಗಿ 278 ಮತಗಳು ಚಲಾವಣೆಯಾಗಿದೆ. 3/2 ಬಹುಮತ ಪಡೆಯುವುದರಲ್ಲಿ ಎನ್ಡಿಎ ಸರ್ಕಾರ ಸೋಲು ಕಂಡಿದೆ, ವಿಫಲ ಆಗಿದೆ. ಈ ಮೂಲಕ ಬಹಳ ನಿರೀಕ್ಷೆಯನ್ನ ಹೊಂದಿದಂತಹ ಮಹಿಳಾ ಮೀಸಲಾತಿ ಇದೆಲ್ಲ ಒಂದು ಮಹಿಳೆಯರಿಗೆ ಯಾರ್ಯಾರು ರಾಜಕೀಯದಲ್ಲಿ ಆಸಕ್ತಿಯನ್ನ ಹೊಂದಿದ್ರಲ್ಲ, ಯಾರ್ಯಾರು ಅಟ್ಲೀಸ್ಟ್ ನಮಗೊಂದು ಅವಕಾಶ ಸಿಗುತ್ತೆ ಅಂತ ಕಾಯ್ತಿದ್ರಲ್ಲ, ಅವರಿಗೆ ಇದೀಗ ಮತ್ತೊಮ್ಮೆ ಒಂದು ರೀತಿಯಾದಂತಹ ಪರೀಕ್ಷೆ ಅಂತಾನೆ ಹೇಳಬೇಕಾಗುತ್ತೆ. ಅಥವಾ ಮಹಿಳಾ ಮೀಸಲಾತಿಗೆ ಈ ಮೂಲಕ ಇಷ್ಟೊಂದು ವಿರೋಧ ಇದೆಯಾ, ಮಹಿಳೆಯರು ರಾಜಕೀಯದಲ್ಲಿ ಬರೋದು ಬೇಡವಾ, ಹಾಗಿದ್ರೆ ಇವರಿಗೆ ಇಷ್ಟ ಇಲ್ವಾ ರಾಜಕೀಯ ಪಕ್ಷಗಳಿಗೆ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. 3/2 ಮತ ಪಡೆಯೋದಕ್ಕೆ ಎನ್ಡಿಎ ವಿಫಲ ಆಗೋದ್ರ ಮೂಲಕ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಇದೀಗ ಸೋಲು ಉಂಟಾಗಿದೆ. ಲೋಕಸಭೆಯಲ್ಲಿ ಮಹತ್ವದ ಮಸೂದೆಗಳಾಗಿತ್ತು, ಆದರೆ ಈ ಮಹತ್ವದ ಮಸೂದೆಯಲ್ಲಿ ಮಹಿಳಾ ಮೀಸಲಾತಿ ಇತ್ತು, ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರ ಇತ್ತು, ಸಂವಿಧಾನದ 131ನೇ ತಿದ್ದುಪಡಿಯ ವಿಚಾರ ಇತ್ತು. ಇವೆಲ್ಲವೂ ಕೂಡ ಇದೀಗ ಈ ಒಂದು ವಿಚಾರದಲ್ಲಿ ಸೋಲನ್ನ ಕಂಡಿದೆ ಅಂತಾನೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮಹಿಳಾ ಮೀಸಲಾತಿ ಮಸೂದೆ ಸೋಲನ್ನ ಕಂಡಿದೆ. ಈಗ ಲೋಕಸಭೆಯಲ್ಲಿ 489 ಸದಸ್ಯರಿದ್ರು.
ಮಹಿಳಾ ಮೀಸಲಾತಿ ಪರ ಬಂದಿದ್ದು 278, ಆದರೆ ವಿರುದ್ಧವಾಗಿ ಬಂದಿದ್ದು 211 ಮತಗಳು ಬಂದಿದೆ. ಈ ಮೂಲಕ 2/3 ಮತಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗಲಿಲ್ಲ NDA. ಈ ಮೂಲಕ ವಿಧೇಯಕ ಸೋಲನ್ನ ಕಂಡಿದೆ, ವಿಧೇಯಕಕ್ಕೆ ಸೋಲು ಉಂಟಾಗಿದೆ. ಬಹಳ ನಿರೀಕ್ಷೆಯನ್ನು ಹೊಂದಿರುವ ಅದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಕ್ರೆಡಿಟ್ ವಿಚಾರ ಬಂದಾಗಲೂ ಕೂಡ ಹೇಳಿದ್ರು, ಈ ಒಂದು ಗೆಲುವು ಇದ್ರೆ ಇದರಲ್ಲಿ ಎಲ್ಲರ ಫೋಟೋಗಳನ್ನ ಹಾಕೋಣ ಬೇಕಂತ ಹೇಳಿದ್ರೆ ಜಾಹೀರಾತಲ್ಲಿ ನಿಮ್ಮ ಫೋಟೋನೇ ಹೋಗೋಣ, ನಮ್ಗೆ ಯಾರಿಗೂ ಕ್ರೆಡಿಟ್ ಬೇಡ, ಆದ್ರೆ ಮಹಿಳಾ ಸಬಲೀಕರಣದ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು ಅನ್ನುವ ವಿಚಾರವನ್ನ ಕೂಡ ಹೇಳಿದ್ರು. ಇವತ್ತು ರಾಹುಲ್ ಗಾಂಧಿ ಮಹಿಳಾ ಸಬಲೀಕರಣ ವಿಚಾರದಲ್ಲಿ ಮಹಿಳಾ ಮೀಸಲಾತಿಯನ್ನ ತರ್ತಾ ಇಲ್ಲ, ಇವರು ಮಹಿಳಾ ಮೀಸಲಾತಿ ವಿಚಾರವನ್ನ ಬಿಟ್ಟು ಭೂಪಟ, ಅದರಲ್ಲೂ ಭಾರತದ ಭೂಪಟದಲ್ಲಿ ಬದಲಾವಣೆ ಆಗಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾರೆ, ಅದೇ ಕಾರಣಕ್ಕಾಗಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಂತಹ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆದ್ರೆ ಏನಾಗುತ್ತೆ, ಯಾವ ರೀತಿಯಾಗಿ ರಾಜಕೀಯದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಸಿಗುವುದರ ಮೂಲಕ ರಾಜಕೀಯದಲ್ಲಿ ಅವರು ಕೂಡ ಹೆಚ್ಚಿನ ಸ್ಥಾನಮಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತಲ್ಲ, ಅವೆಲ್ಲವೂ ಕೂಡ ಹುಸಿಯಾಗಿದೆ. ಅನೇಕ ಮಹಿಳೆಯರಿಗೆ ಅವಕಾಶನೇ ಇಲ್ಲ. ಯಾಕಂದ್ರೆ ಒಂದು ಪ್ರಶ್ನೆ ಇತ್ತು, ಅಂದ್ರೆ ಮಹಿಳಾ ಮೀಸಲಾತಿ ಬಿಲ್ ಅನ್ನ ತಂದ್ರೆ 33% ತಂದ್ರೆ ಕೇವಲ ಮಹಿಳೆಯರಿಗೆ ಅವಕಾಶ ಸಿಗಬಹುದು, ಆದ್ರೆ ನಿಜವಾದಂತಹ ಗ್ರೌಂಡ್ ರಿಯಾಲಿಟಿ ಇದೆಯಾ, ಆ ರೀತಿಯಾಗಿ ಸಿಗುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆನೆ ಅಟ್ಲೀಸ್ಟ್ ಅವಕಾಶ ಸಿಗಬೇಕು. ಯಾಕಂದ್ರೆ ಈಗ ಇರುವಂತಹ ಪರ್ಸೆಂಟೇಜ್ ಮಹಿಳೆಯರು ಇರುವಂತಹ ರಾಜಕೀಯದಲ್ಲಿರುವಂತಹ ಸಂಖ್ಯೆನೇ ಬಹಳ ಕಡಿಮೆ ಇದೆ. ಆದ್ರೆ ಇದೀಗ ಅದಕ್ಕೂ ಕೂಡ ಸೋಲು ಉಂಟಾಗಿದೆ. ಬಹಳ ವರ್ಷಗಳಿಂದ ಬೇಕಾಗಿದ್ದಂತಹ ಬಿಲ್ ಇದು, ಆಲ್ಮೋಸ್ಟ್ 30-40 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾಗಿ ಈ ಒಂದು ಬಿಲ್ ಇವತ್ತು ಪಾಸ್ ಆಗುತ್ತೆ, ನಾಳೆ ಪಾಸ್ ಆಗುತ್ತೆ, ಇದನ್ನು ತರಲಾಗುತ್ತೆ ಅಂತ ಹೇಳಿ ಮಾಡಿದ್ರು ಕೂಡ ಒಂದಲ್ಲ ಒಂದು ಕೊಂಕು, ಒಂದು ಬರೀ ಈ ಹಿಂದೆ RJD ಆಗಿರ್ಬೋದು, ಸಮಾಜವಾದಿ ಪಾರ್ಟಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಒಪ್ಪಿಗೆ ಕೊಟ್ಟಿರಲಿಲ್ಲ, ಆಗ್ಲೂ ಕೂಡ ಸೋಲನ್ನ ಕಂಡಿತ್ತು. ಅದಾದ ನಂತರ ಈಗ ಕಾಂಗ್ರೆಸ್ ಅದಕ್ಕೆ ಪರ ಅಂತ ಹೇಳ್ತಾನೆ. ಈಗ ಇಲ್ಲಿ ಏನ್ ಆಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಸೂದೆಗೆ ಅಗತ್ಯ ಬಹುಮತ ಸಿಗಬೇಕಾಗಿತ್ತು, ಸಿಗ್ಲಿಲ್ಲ. ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು ಈ ಒಂದು ಮಸೂದೆ. अपनी सीट पे बैठिए प्लीज, अपनी सीट पे बैठिए। प्रश्न ये था कि भारत के संविधान का और संशोधन करने वाले विधेयक पर विचार किए जाए। शुद्धि के अद्यतन मत विभाजन इस प्रकार है: हाँ 298 298, ना 230 230। प्रस्ताव संविधान के अनुच्छेद 368 के उपबंधों के अनुसार सभा की कुल सदस्य संख्या के बहुमत द्वारा तथा सभा के उपस्थित और मत देने वाले सदस्यों के कम से कम 2/3 बहुमत द्वारा पारित नहीं हुआ। अब इस संविधान संशोधन पर विधेयक पर आगे की कार्रवाई करना संभव नहीं है। अतः संघ राज्य क्षेत्र विधि संशोधन विधेयक 2026 तथा परिसीमन विधेयक 2026 के संबंध में आगे की कार्रवाई पर निर्णय लेना है। माननीय संसदीय कार्य मंत्री जी। ऑनरेबल स्पीकर सर, besides the Constitution 131st Amendment Bill, we have two other bills, namely the Union Territories Laws Amendment Bill 26 and the Delimitation Bill 2026, which are intrinsically interrelated with the Constitution 131st Bill. So it cannot be viewed from the isolation. इस दृष्टि से माननीय सभापति महोदय, जो नतीजा आया है, ये इतना ऐतिहासिक और महत्वपूर्ण बिल पर देश का महिलाओं को सम्मान अधिकार देने का जो बिल है, उसको विपक्ष ने साथ नहीं दिया। बहुत खेद की बात है। और इस ऐतिहासिक पल को आप अपना एक मौका था, आपने गंवाया है। आदरणीय नरेंद्र मोदी जी के नेतृत्व में महिलाओं को जो सम्मान देने का, अधिकार देने का हमारा अभियान जारी रहेगा और हम अधिकार दे के ही रहेंगे आगे। अब सभा की कार्रवाई आगे दो शेष जो बिल्स है
उसको आगे नहीं बढ़ाने का मैं अनुरोध करता हूँ। सभा की कार्रवाई कल दिनांक 18 अप्रैल 2026 को प्रातः 11 बजे तक के लिए स्थगित की जाती है। ಈ ಮೂಲಕ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲು ಉಂಟಾಗಿದೆ. ಲೋಕಸಭೆಯಲ್ಲಿ 131ನೇ ಸಂವಿಧಾನ ತಿದ್ದುಪಡಿ ಬಿಲ್ಗೆ ಸೋಲನ್ನ ಈಗ ಉಂಟಾಗಿದೆ. ಕಾರಣ 2/3 ಮತ ಬೇಕಾಗಿತ್ತು ಇದರಲ್ಲಿ. ಆದ್ರೆ ಆ 2/3 ಮತಗಳನ್ನ ಪಡ್ಕೊಳ್ಳುವಲ್ಲಿ ಇದೀಗ NDA ವಿಫಲವಾಗಿದೆ. ಕೇವಲ ಮಸೂದೆ ಪರವಾಗಿ ಬಂದಿದ್ದು 278 ಮತಗಳು ಮಾತ್ರ. 211 ಮತಗಳು ಬಂದಿದ್ದು ವಿರುದ್ಧವಾಗಿ 326 ಮತಗಳ ಅಗತ್ಯ ಇತ್ತು. ಈ ಮೂಲಕ ಒಂದು ರೀತಿಯಲ್ಲಿ ನಿರೀಕ್ಷೆ ಇಟ್ಕೊಂಡಿತ್ತು NDA ಸರ್ಕಾರ, ಖಂಡಿತವಾಗ್ಲೂ ಕೂಡ ಈ ಮಸೂದೆ ಪಾಸ್ ಆಗುತ್ತೆ, ಈ ಬಿಲ್ ಪಾಸ್ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಇದೀಗ ಈ ಬಿಲ್ ಪಾಸ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗಾಗಲೇ ಸಚಿವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈ ವಿಚಾರದಲ್ಲಿ ಮಹಿಳಾ ಮೀಸಲಾತಿ, ಮಹಿಳಾ ಸಬಲೀಕರಣದ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗ್ತೀವಿ ಅಂತ ಅಂದುಕೊಂಡಿದ್ವಿ. ಆದ್ರೆ ಈ ಒಂದು ಬಿಲ್ಗೂ ಕೂಡ ಇದೀಗ ಸೋಲನ್ನ ಉಣಿಸುವುದರ ಮೂಲಕ ಇವರಿಗೆ ಮಹಿಳಾ ಸಬಲೀಕರಣ ಬೇಡ ಅನ್ನೋದನ್ನ ವಿಪಕ್ಷದವರು ತೋರಿಸಿದ್ದಾರೆ ಅನ್ನೋದನ್ನ ಈಗಾಗಲೇ ಸಚಿವರು ಹೇಳ್ತಾ ಇದ್ರು. ಈ ಮೂಲಕ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದ ಮಹತ್ವದ ಒಂದು ಬಿಲ್ಗೆ ಸೋಲು ಉಂಟಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸ್ಪೀಕರ್ ಆಗಿರುವಂತಹ BL ಶಂಕರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. 131ನೇ ಸಂವಿಧಾನ ತಿದ್ದುಪಡಿ ಬಿಲ್ ಇವತ್ತು ಏನು ಒಂದು ನಿರೀಕ್ಷೆ ಇತ್ತು, ಒಂದ್ ಕಡೆ ಡಿಲಿಮಿಟೇಷನ್ ವಿಚಾರ ಆಗಿರ್ಬೋದು, ಒಂದ್ ಕಡೆ ಮಹಿಳಾ ಮೀಸಲಾತಿಯ ವಿಚಾರದಲ್ಲಿ ಅಟ್ಲೀಸ್ಟ್ ಈ ಸಲ ಪಾಸ್ ಆಗಬಹುದೇನೋ ಅಂತ ಹೇಳಿ ಅದಕ್ಕೂ ಕೂಡ ಸೋಲು ಉಂಟಾಗಿದೆ. ಯಾವ ರೀತಿಯಾಗಿ ಇರುತ್ತೆ ಸರ್? ಯಾಕಂದ್ರೆ ಈಗ ಆಲ್ರೆಡಿ ಬಿಲ್ ಪಾಸ್ ಆಗಿದ್ದಿದ್ರೆ ಒಂದು ರೀತಿಯ ಬೇರೆ ವಿಚಾರವೇ ಇತ್ತು. ಈಗ ಸೋಲು ಉಂಟಾಗಿರೋದ್ರಿಂದ ಮತ್ತೆ ಪ್ರೊಸೀಜರ್ಗಳ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಈ ಒಂದು ಬಿಲ್ಲಿನ ಬಗ್ಗೆ ಹೇಳೋದಾದ್ರೆ, ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 233% ಮೀಸಲಾತಿ ಕೊಡಬೇಕು ಅನ್ನೋಂತ ಸಂವಿಧಾನ ತಿದ್ದುಪಡಿ 2023ರಲ್ಲೇ ಪಾಸ್ ಆಗಿದೆ. ಅದು ಯಾವಾಗಿಂದ ಜಾರಿಗೆ ಬರಬೇಕು ಅನ್ನೋ ವಿಚಾರದಲ್ಲಿ ಮಾತ್ರ ಈಗ ವಿವಾದ ಇದ್ದಂಥದ್ದು. ಆವತ್ತು ತಿದ್ದುಪಡಿನಲ್ಲಿ ಅವತ್ತು ಎಲ್ಲಾ ಪ್ರತಿಪಕ್ಷಗಳು ಹೇಳಿದ್ರು ತಕ್ಷಣದಿಂದ ಜಾರಿ ಕೊಡಿ ಅಂತ ಹೇಳಿ. ಆದ್ರೆ ಬಿಜೆಪಿ ನೇತೃತ್ವ NDA ಸರ್ಕಾರ ಅವತ್ತು ಹೇಳ್ತು ಇಲ್ಲ, ಹೊಸ ಸೆನ್ಸಸ್ ಆಗಿ ಹೊಸ ಡಿಲಿಮಿಟೇಷನ್ ಕಮಿಷನ್ ಆದ್ಮೇಲೆ ಅದು ಜಾರಿಗೆ ಬರ್ತದೆ ಅಂತ ಅವ್ರು ಹೇಳಿದ್ರು. ಅದಾದ ನಂತರ 3 ವರ್ಷದ ನಂತರ ಅವ್ರ ಮನಸ್ಸು ಬದಲಾಯಿಸಿ ಈಗ ಅದನ್ನ 2011ರ ಸೆನ್ಸಸ್ ಮೇಲೆ ಕೊಡೋಣ ಅನ್ನೋ ಮಾತನ್ನ ಹೇಳೋದ್ರ ಜೊತೆಗೆ ಅವ್ರು ಈ ಸರ್ತಿ ಮಾಡಿದಂತ ಎಡವಟ್ಟು ಅಂತ ಹೇಳಿದ್ರೆ ಅದರೊಟ್ಟಿಗೆ ಡಿಲಿಮಿಟೇಷನ್ ಅನ್ನು, ಕ್ಷೇತ್ರ ಪುನರ್ವಿಂಗಡಣೆಯನ್ನು ಸೇರಿಸಿದ್ರಿಂದ ಇದ್ದಕ್ಕಿದ್ದ ಹಾಗೆ ಎಲ್ಲಾ ಲೋಕಸಭೆ ಮತ್ತು ವಿಧಾನಸಭಾ ಸ್ಥಾನಗಳನ್ನ ಏರಿಸುವಂತ ಒಂದು ಪ್ರಕ್ರಿಯೆನೂ ಮಹಿಳಾ ಮೀಸಲಾತಿ ಒಟ್ಟಿಗೆ ಸೇರಿಸಿದ್ರಿಂದ ಈ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಕ್ಷೇತ್ರ ಸಂಖ್ಯೆ ಹೆಚ್ಚು ಮಾಡುವಂತ ವಿಚಾರದಲ್ಲಿ ಒಮ್ಮತ ಮೂಡ್ಲಿಕ್ಕೆ ಸಾಧ್ಯ ಆಗದೆ ಇರೋ ಕಾರಣಕ್ಕೋಸ್ಕರ ಈ ಫಲಿತಾಂಶ ಬಂದಿದೆ. ಮಾತಾಡದಂತ ಪ್ರತಿಯೊಬ್ರು ಕೂಡ ಹೇಳಿದ್ದಾರೆ ಮಹಿಳಾ ಮೀಸಲಾತಿಗೆ ನಮ್ದು ವಿರೋಧ ಇಲ್ಲ, ಅದನ್ನ ನಾವು ಬೆಂಬಲ ಕೊಡ್ತೇವೆ, ಕ್ಷೇತ್ರ ಪುನರ್ವಿಂಗಡಣೆ ಒಂದನ್ನು ಮಾತ್ರ ಹೊಸ ಸೆನ್ಸಸ್ ಆದ್ಮೇಲೆ ಮಾಡಿ ಅದಕ್ಕೆ ನಾವು ಒಪ್ಕೊಳ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಯಾವ ಉದ್ದೇಶದಿಂದ ಬಿಜೆಪಿಯವರು ಅದು ಎರಡನ್ನೂ ಒಟ್ಟಿಗೆ ಸೇರ್ಸಿರೋ ಗೊತ್ತಿಲ್ಲ. ಆ ಎರಡು ಒಟ್ಟಿಗೆ ಸೇರಿಸಿದ ಕಾರಣಕ್ಕೋಸ್ಕರ ಇವತ್ತು ಅದು ಕ್ಷೇತ್ರ ಪುನರ್ವಿಂಗಡಣೆ ವಿರುದ್ಧ ಓಟ್ ಹಾಕಿದಾಗ ಇದ್ರ ವಿರುದ್ಧನೂ ಓಟ್ ಹಾಕ್ಬೇಕಂತ ಅನಿವಾರ್ಯತೆ ನಿರ್ಮಾಣ ಆಗಿತ್ತು. ಹಾಗಾಗಿ ಇದು ಹೋಗಿದೆ. ಅದರ ಅರ್ಥ ಮಹಿಳಾ ಮೀಸಲಾತಿ ಜಾರಿಗೆ ಬರೋದಿಲ್ಲ ಅಂತ ಏನಿಲ್ಲ. ಮಹಿಳಾ ಮೀಸಲಾತಿ ಈಗ ಕೊಡಬೇಕು ಅನ್ನೋದು ಸಂವಿಧಾನ ತಿದ್ದುಪಡಿ ಆಗೋಗಿದೆ. ಈಗ ವಿಫಲ ಆಗಿರೋಂಥದ್ದು ಯಾವಾಗಿಂದ ಜಾರಿಗೆ ಬರಬೇಕು ಅನ್ನೋ ವಿಚಾರದಲ್ಲಿ ಮಾತ್ರ ಸೋಲಾಗಿರೋದೇ ಹೊರತು ಮಹಿಳಾ ಮೀಸಲಾತಿಗೆ ಸೋಲಾಗಿಲ್ಲ. ಈಗ ಸರ್, ಈಗ 3 ಬಿಲ್ಗಳನ್ನ ಒಟ್ಟಿಗೆ ಹಾಕಿರೋದು ಸೆಪರೇಟ್ ಆಗಿದ್ರೆ ಒಂದು ವೇಳೆ ಅದಕ್ಕೆ ಅವಕಾಶ ಸಿಕ್ತಿತ್ತು ಅಂತ ಹೇಳ್ತೀರಿ? ಹೌದು, ಖಂಡಿತವಾಗಿ ಸಿಗ್ತಾ ಇತ್ತು. ಓಕೆ, ಥ್ಯಾಂಕ್ ಯು. ಮಹಿಳಾ ಮೀಸಲಾತಿಯನ್ನೇ ಒಂದು ಸೆಪರೇಟ್ ಆಗಿ ಮಾಡಿ ಅವರು ಅದನ್ನ ಈಗ ತಕ್ಷಣದಿಂದ ಜಾರಿ ಕೊಡಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲರೂ ಬೆಂಬಲ ಕೊಟ್ಟಿದ್ರು, ಯಾವ ಪಾರ್ಟಿನೂ ವಿರೋಧ ಮಾಡಿರ್ಲಿಲ್ಲ, ತಕ್ಷಣದಿಂದ ಜಾರಿಗೆ ಬರ್ತಾ ಇತ್ತು. ಅದು ಒಂದು ಅವಕಾಶ. ಅದಿಲ್ಲ ಅಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಮುಂದೆ ಹಾಕಿ ಈಗಿರುವಂತ ಸೀಟ್ಗಳೇನಿದಾವೆ, ಲೋಕಸಭೆಗೆ 545 ಇದೆ, ವಿಧಾನಸಭೆಗೆ ನಮ್ದು 224 ಇದೆ, ಅದರಲ್ಲೇ 1/3 ಭಾಗ ಕೊಡಕ್ ಯಾವ ತೊಂದರೆನೇ ಇರ್ಲಿಲ್ವಲ್ಲ, ಕೊಟ್ಟು ಬಿಡ್ಬೋದಾಗಿತ್ತು ಅದರಲ್ಲಿ. ಆದ್ರೆ ಇಲ್ಲಿ ಮಹಿಳಾ ಮೀಸಲಾತಿ ಕೊಡೋದು ತಕ್ಷಣ ಜಾರಿ ತರ ಉದ್ದೇಶಕ್ಕಿಂತ ಹೆಚ್ಚಾಗಿ ಈ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಮಾಡಿ ಅದರಲ್ಲಿ ಏನೋ ಒಂದು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರಿಂದ ಅದರ ದುಷ್ಪರಿಣಾಮ ಇದರ ಮೇಲಾಗಿ ಇದು ಕೂಡ ಸೋಲ ಅನುಭವಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಮಹಿಳೆಯರಿಗೆ ರಾಜಕಾರಣದಲ್ಲಿ ಒಂದು ರೀತಿಯಾದಂತಹ ಅವಕಾಶ ಇಲ್ದಂಗ ಆಗ ಹೋಯ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಆದ್ರೂ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗತ್ತಾ ಅನ್ನುವಂಥದ್ದು.